ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಉದ್ದಿನ ವಡೆ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸಿಂಪಲಾಗಿ ಮಾಡ್ಕೋಬೋದು. ಬನ್ನಿ ಹಾಗಾದರೆ ವೀಡಿಯೋ ನೋಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲು ಉದ್ದಿನ ಬೇಳೆ ನೆನೆ ಹಾಕ್ಕೋಬೇಕು. ಮಿನಿಮಮ್ 4 to 5 hours ಉದ್ದಿನ ಬೇಳೆ ನೆನೆದ್ರೆ ಚೆನ್ನಾಗಿ ಬರುತ್ತೆ ಉದ್ದಿನ ವಡೆ. ಸೊ ನಾನು 1.5 ಕಪ್ ಉದ್ದಿನ ಬೇಳೆ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಒಂದು 2-3 ಸಲ ಅಂತೂ ವಾಶ್ ಮಾಡ್ಕೋಬೇಕು. ಅದಾದಮೇಲೆ ನೀರು ಹಾಕಿ ನೆನೆ ಹಾಕಿದ್ದೀನಿ. ನಾನು ಏನು ಮಾಡಿದೆ ಅಂದರೆ ಬೆಳಗ್ಗೆನೇ ನೆನೆ ಹಾಕಿಬಿಟ್ಟಿದ್ದೆ. ಮಾರ್ನಿಂಗ್ ಒಂದು 10 o'clock ಹಂಗೆ ನೆನೆ ಹಾಕಿದ್ದೆ. ಈವ್ನಿಂಗು 5 o'clock ಹಂಗೆ ರುಬ್ಬಿಟ್ಕೋತಾ ಇದ್ದೀನಿ. ನೋಡಿ, ನೀರು ಸ್ವಲ್ಪ ಹಾಕ್ಕೊಂಡಿರ್ತೀನಿ, ಯಾಕಂದರೆ ಅದು ಮಿಕ್ಸಿ ಜಾರ್ ತಿರುಗೋದೇ ಇಲ್ಲ ಜಾಸ್ತಿ ಗಟ್ಟಿಯಾಗಿಬಿಟ್ರೆ. ಆಮೇಲೆ ಬೇಕಾದರೆ ನಾವು ಸ್ವಲ್ಪ ಫ್ರೀಝರಲ್ಲಿಟ್ಟು ಗಟ್ಟಿ ಆಗೋ ಥರ ಮಾಡ್ಕೋಬೋದು. ನೋಡಿ, ರುಬ್ಕೊಂಡಿದ್ದೀನಿ. ಸ್ಪೂನಲ್ಲಿ ಚೆನ್ನಾಗಿ ತಿರುಗಿಸ್ಬೇಕು, ಅದು ಪಫಿ ಥರ ಬರುತ್ತೆ ಆ ಥರ ಮಾಡಿದರೆ. ಉದ್ದಿನ ವಡೆ ಮಾಡ್ಕೊಳ್ಳೋದು ತುಂಬ ಈಸಿ. ನೋಡಿ, ಇದಕ್ಕೇನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ತಾಯಿದ್ದೀನಿ ಅಂತ. ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಕೊಬ್ಬರಿ ಹಾಕ್ತಾಯಿದ್ದೀನಿ, ಮತ್ತು 1-2 ಹಸಿಮೆಣ್ಸಿಕಾಯಿ ಹಾಕ್ತಾಯಿದ್ದೀನಿ, ಮತ್ತು ಶುಂಠಿನೂ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಮತ್ತು ಕರಿಬೇವು ಸ್ವಲ್ಪ ಹಾಕ್ತಾಯಿದ್ದೀನಿ, ಮತ್ತು ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೋಬೇಕು. ಸ್ವಲ್ಪ ಅಡುಗೆ ಸೋಡಾ ಹಾಕ್ಕೊತಾ ಇದ್ದೀನಿ. ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಾದಮೇಲೆ ಒಂದು 10 ನಿಮಿಷ ಹಾಗೆ ನೆನೆಯೋಕ್ಕೆ ಬಿಡೋಣ, ಆಚೆನೇ ಇಟ್ಟು. ಅದಾದಮೇಲೆ ನಮಗೆ ಸ್ವಲ್ಪ ಗಟ್ಟಿ ಬೇಕು, ಹಿಟ್ಟು ತೆಳ್ಳಗಾಗಿದೆ ಅಂತ ಅನ್ನೋದಾದರೆ ಸ್ವಲ್ಪ ಫ್ರೀಝರಲ್ಲಿ ಇಟ್ಟರೆ, ಒಂದು 1/2 hour ಫ್ರೀಝರಲ್ಲಿಟ್ಟರೆ ಗಟ್ಟಿಯಾಗುತ್ತೆ ಹಿಟ್ಟು. ಆಮೇಲೆ ಬೇಕಾದರೆ ನಾವು ಎಣ್ಣೆಗೆ ಹಾಕ್ಕೋಬೋದು. ನೋಡಿ, ಇವಾಗ ಕೈಯಲ್ಲಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಆಮೇಲೆ ಕೊಬ್ಬರಿ ಶುಂಠಿ ಎಲ್ಲ ಹಾಕಿರ್ತೀವಲ್ಲ, ಅದು ಬಾಯಿಗೆ ಸಿಕ್ಕಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಕಟ್ ಮಾಡಿ ಹಾಕ್ತಾ ಇರೋದು. ನೋಡಿ, ನಾನು ಕೈಯಲ್ಲೇ ಸ್ವಲ್ಪ ನೀರು ಹಚ್ಕೊಂಡು ಅದನ್ನು ವಡೆ ಥರ ಮಾಡಿ ಹಾಕ್ತಾಯಿದ್ದೀನಿ. ಇದನ್ನು ವಡೆ ಹಾಕೋದಕ್ಕೆ ಯಾವ ಟೂಲು ಇಲ್ಲ ನನ್ನ ಹತ್ರ, ಅದಕ್ಕೋಸ್ಕರ ನಾನು ಕೈಯಿಂದನೇ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ, ಗರಿಯಾಗಿ ಬರುತ್ತೆ ಈ ಥರ ಮಾಡಿಕೊಂಡ್ರೆ. ನೀವು ಒಂದು ಸಲ ಟ್ರೈ ಮಾಡಿ ಮನೇಲಿ. ಆಚೆ ಹೋಟ್ಲಲ್ಲಿ ತಿಂದಿರ್ತೀವಿ ವಡೆ ಎಲ್ಲ, ಮನೇಲಿ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಅನ್ನಿಸ್ಬೋದು. ಕಷ್ಟ ಅಂತ ಏನಿಲ್ಲ, ಈಸಿಯಾಗಿ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ವಡೆ ಹಾಕಬೇಕಾದ್ರೆ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ ಗ್ಯಾಸ್ನ. ಹಾಕಿದ ಮೇಲೆ ಲೋ ಫ್ಲೇಮಲ್ಲಿ, ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಆಗಬೇಕು ವಡೆ. ಆ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಂಗಂದರೆ ಚೆನ್ನಾಗಿ ಗರಿಯಾಗಿ ಬರುತ್ತೆ, ತಿನ್ನೋಕ್ಕೂ ಸಾಫ್ಟಾಗಿ ಬರುತ್ತೆ, ಟೇಸ್ಟಿಯಾಗಿರುತ್ತೆ. ನೋಡಿ, ಚೆನ್ನಾಗಿ ಬಂದಿದೆ ವಡೆ. ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.